ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, 2020 ಮತ್ತು 2021ನೇ ಸಾಲಿನಲ್ಲಿ ಕಡಿತಗೊಂಡಿರುವ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಇತಿಹಾಸ ವಿಷಯದಲ್ಲಿ ಇದುವರೆಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಒಂದು ಸಂಚಿಕೆಯ ವಿಡಿಯೋ ಇದು. ಇದರಲ್ಲಿ ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳು, ಅಂದರೆ ಅತಿ ಹೆಚ್ಚು ಬಾರಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳಿವು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೆಯದಾಗಿ 1 ಅಂಕದ ಪ್ರಶ್ನೆಗಳು. ನಾಣ್ಯಶಾಸ್ತ್ರ ಎಂದರೇನು? ಉತ್ತರ: ನಾಣ್ಯಗಳ ಅಧ್ಯಯನ ಮಾಡುವ ಶಾಸ್ತ್ರವೇ ನಾಣ್ಯಶಾಸ್ತ್ರವಾಗಿದೆ. ಪ್ರಶ್ನೆ 2. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಉತ್ತರ: ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಶ್ನೆ 3. ಬುದ್ಧ ಚರಿತವನ್ನು ಬರೆದವರು ಯಾರು? ಉತ್ತರ: ಅಶ್ವಘೋಷ. ಪ್ರಶ್ನೆ 4. 23ನೇ ತೀರ್ಥಂಕರು ಯಾರಾಗಿದ್ದರು? ಉತ್ತರ: ಪಾರ್ಶ್ವನಾಥ. ಪ್ರಶ್ನೆ 5. ಕನ್ನಡದ ಮೊದಲ ಶಾಸನ ಯಾವುದು? ಉತ್ತರ: ಹಲ್ಮಿಡಿ ಶಾಸನ. ಪ್ರಶ್ನೆ 6. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಉತ್ತರ: ಹರಿಸೇನ. ಪ್ರಶ್ನೆ 7. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ಉತ್ತರ: ಮಹಮ್ಮದ್ ಬಿನ್ ತೊಗ್ಲಕ್. ಪ್ರಶ್ನೆ 8. ಶಾತವಾಹನರ ರಾಜಧಾನಿ ಯಾವುದು? ಉತ್ತರ: ಪ್ರತಿಷ್ಠಾನ ಅಥವಾ ಪೈಠಾನ್. ಪ್ರಶ್ನೆ 9. ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದು? ಉತ್ತರ: ದಿನ್-ಇ-ಇಲಾಹಿ. ಪ್ರಶ್ನೆ 10. ಬೀದರಿನಲ್ಲಿರುವ ಮದರಸಾ ನಿರ್ಮಿಸಿದವರಾರು? ಉತ್ತರ: ಮಹಮ್ಮದ್ ಗವಾನ್. ಪ್ರಶ್ನೆ 11. ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ಉತ್ತರ: ವಿಶಿಷ್ಟಾದ್ವೈತ ಸಿದ್ಧಾಂತ. ಪ್ರಶ್ನೆ 12. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಉತ್ತರ: ಸರ್ ಎಂ ವಿಶ್ವೇಶ್ವರಯ್ಯ. ಪ್ರಶ್ನೆ 13. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಉತ್ತರ: ಕರ್ನಾಟಕ ಗತವೈಭವ. ಪ್ರಶ್ನೆ 14. ಶಿವಾಜಿಯ ಕಿರೀಟಧಾರಣೆಯಾದ ವರ್ಷ ಯಾವುದು? ಉತ್ತರ: ಸಾಮಾನ್ಯ ಶಕ 1674. ಪ್ರಶ್ನೆ 15. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಉತ್ತರ: ಮಾನ್ಯಕೇಟ ಅಥವಾ ಮಾಳಖೇಡ. ಪ್ರಶ್ನೆ 16. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ಉತ್ತರ: ಮಾರ್ಕ್ ಕಬ್ಬನ್. ಪ್ರಶ್ನೆ 17. ದಕ್ಷಿಣ ದಂಡಯಾತ್ರೆ ಕೈಗೊಂಡ ಅಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಯಾರು? ಉತ್ತರ: ಮಲ್ಲಿಕಾಫರ್. ಪ್ರಶ್ನೆ 18. ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ. ಉತ್ತರ ರಾಜ್ ಒಡೆಯರ್.
ಅತಿ ಹೆಚ್ಚು ಬಾರಿ ಕೇಳಲಾದ 2 ಅಂಕದ ಪ್ರಶ್ನೆಗಳು, ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದುವರೆಗೂ ಕೇಳಲಾದಂಥ 2 ಅಂಕದ ಪ್ರಶ್ನೆಗಳ ಒಂದು ವಿವರಣೆಯನ್ನು ಭಾಗದಲ್ಲಿ ಗಮನಿಸೋಣ. ಮೊದಲನೆಯ ಪ್ರಶ್ನೆ, ಯಾವುದಾದರೂ 2 ವೇದಗಳನ್ನು ಹೆಸರಿಸಿ. ಉತ್ತರ: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಇದರಲ್ಲಿ ಬೇಕಾದ 2 ಬರೆಯಿರಿ. ಪ್ರಶ್ನೆ 2, ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಉತ್ತರ: ಗಾರ್ಗಿ, ಮೈತ್ರೇಯಿ, ಶಾಶ್ವತಿ, ಲೋಪಮುದ್ರ. ಇದರಲ್ಲಿ ಬೇಕಾದ 2 ಬರೆಯಿರಿ. ಪ್ರಶ್ನೆ 3, ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು. ಉತ್ತರ: ಸಭಾ ಮತ್ತು ಸಮಿತಿ. ಪ್ರಶ್ನೆ 4, ಜೈನ ಧರ್ಮದ ಪಂಗಡಗಳು ಯಾವುವು. ಉತ್ತರ: ಶ್ವೇತಾಂಬರರು ಮತ್ತು ದಿಗಂಬರರು. ಪ್ರಶ್ನೆ 5, ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು. ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯ ಅಶೋಕಸ್ ಎಂದು ಉಲ್ಲೇಖಿಸಿದೆ. ಇದರಿಂದ ದೇವನಾಮ ಪ್ರಿಯ, ಪ್ರಿಯದರ್ಶಿ ಎಂಬ ಹೆಸರುಗಳನ್ನು ಹೊಂದಿರುವವನು ಅಶೋಕನೇ ಎಂದು ತಿಳಿದು ಗೊಂದಲ ಬಗೆಹರಿಯಿತು. ಅಶೋಕನ ಇತಿಹಾಸ ರಚಿಸಲು ಮಸ್ಕಿ ಶಾಸನ ಸಹಾಯಕವಾಗಿದೆ. ಹೀಗಾಗಿ ಇದರ ಒಂದು ಪ್ರಾಮುಖ್ಯತೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯಾಗಿದೆ. ಪ್ರಶ್ನೆ 6, 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು. ಅವನ ಕೃತಿಯನ್ನು ಹೆಸರಿಸಿ. ಉತ್ತರ: ಕಾಶ್ಮೀರಿ ಕವಿ ಬಿಲ್ಹನನು 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದನು. ಅವನ ಕೃತಿ ವಿಕ್ರಮಾಂಕ ದೇವಚರಿತಂ. ಪ್ರಶ್ನೆ 7, ಮೊಘಲರ ಕಾಲದ ಯಾರಾದರೂ 2 ಸಂಗೀತಗಾರರನ್ನು ಹೆಸರಿಸಿ. ಉತ್ತರ: ತಾನ್ಸೇನ್ ಮತ್ತು ಸೂರದಾಸ್. ಪ್ರಶ್ನೆ 8, ತಾಜ್ ಮಹಲ್ ಕಟ್ಟಿಸಿದವರು ಯಾರು, ಅದು ಎಲ್ಲಿದೆ. ತಾಜ್ ಮಹಲನ್ನು ಶಹಜಾನ್ ಕಟ್ಟಿಸಿದನು, ಅದು ಆಗ್ರಾದಲ್ಲಿದೆ. ಪ್ರಶ್ನೆ 9, 2ನೆಯ ಪಾನಿಪತ್ ಕದನವು ಯಾರ ನಡುವೆ ನಡೆಯಿತು. 2ನೆಯ ಪಾನಿಪತ್ ಕದನವು ಅಕ್ಬರ್ ಮತ್ತು ಹೇಮುವಿನ ನಡುವೆ ನಡೆಯಿತು. ಸಾಮಾನ್ಯ ಶಕ 1556ರಲ್ಲಿ. ಪ್ರಶ್ನೆ 10, ಗೋಳಗುಮ್ಮಟ ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು. ಉತ್ತರ: ಗೋಳಗುಮ್ಮಟ ವಿಜಯಪುರ ಅಥವಾ ಬಿಜಾಪುರದಲ್ಲಿದೆ. ಇದನ್ನು ನಿರ್ಮಿಸಿದವರು ಮಹಮ್ಮದ್ ಆದಿಲ್ ಶಾ. ಪ್ರಶ್ನೆ 11, ಬಿಜಾಪುರದ ಆದಿಲ್ ಶಾಹಿಗಳ ಯಾವುದಾದರೂ 2 ಸ್ಮಾರಕಗಳನ್ನು ತಿಳಿಸಿ. ಉತ್ತರ: ಗೋಳಗುಮ್ಮಟ, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಬಡೆ ಕಮಾನ್, ಅಸಾರ್ ಮಹಲ್ ಮುಂತಾದವುಗಳು. ಪ್ರಶ್ನೆ 12, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ. ಅನುಭವ ಮಂಟಪವನ್ನು ಬಸವಣ್ಣನವರು ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿದರು. ಪ್ರಶ್ನೆ 13, ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ. ಉತ್ತರ: ಮಾರ್ಕ್ ಕಬ್ಬನ್ ಮತ್ತು ಲೆವಿಸ್ ಬೆಂಥಾಮ್ ಬೌರಿಂಗ್. ಪ್ರಶ್ನೆ 14, ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಿದರು ಮತ್ತು ಅದು ಎಲ್ಲಿ ಕೊನೆಗೊಂಡಿತು. ಉತ್ತರ: ಸಾಬರ್ಮತಿ ಆಶ್ರಮದಿಂದ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದರು ಮತ್ತು ಅದು ದಂಡಿಯಲ್ಲಿ ಕೊನೆಗೊಂಡಿತು. ಪ್ರಶ್ನೆ 15, JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. ಜವಾಹರ್ಲಾಲ್ ನೆಹರು,
ವಲ್ಲಭಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಪ್ರಶ್ನೆ 16. ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಗಾಂಧೀಜಿ ಮತ್ತು ಅಂಬೇಡ್ಕರ್. ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದಂಥ 5 ಅಂಕದ ಪ್ರಶ್ನೆಗಳ ಒಂದು ವಿವರಣೆ. ಮೊದಲನೆಯ ಪ್ರಶ್ನೆ, ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ವಿದ್ಯಾರ್ಥಿಗಳು ಓದಿಕೊಂಡು ಅವುಗಳನ್ನು ಬರೆದುಕೊಂಡರೆ ಇನ್ನೂ ಒಳ್ಳೆಯದು. ಐದು ಅಂಕದ ಎರಡನೆಯ ಪ್ರಶ್ನೆ, ಮಹಮ್ಮದ್ ಗವಾನನ ಸಾಧನೆಗಳನ್ನು ವಿವರಿಸಿ. ಅತಿ ಹೆಚ್ಚು ಬಾರಿ ಕೇಳಲಾದಂಥ 5 ಅಂಕದ ಪ್ರಶ್ನೆ ಇದು. ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಈ ಒಂದು ಡಿಸ್ಪ್ಲೇಯಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಆ ಒಂದು ಉತ್ತರವನ್ನು ಸರಿಯಾಗಿ ಓದಿಕೊಂಡು ಗಮನದಲ್ಲಿಟ್ಟುಕೊಂಡರೆ ನೀವು ನಾಳೆ ಸಲೀಸಾಗಿ 5 ಅಂಕಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದುಕೊಳ್ಳಬಹುದು. ಐದು ಅಂಕದ ಮೂರನೆಯ ಪ್ರಶ್ನೆ, ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾನೆ. ಅದರ ಒಂದು ಆನ್ಸರ್ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಈ ಆನ್ಸರನ್ನು ಸಂಪೂರ್ಣವಾಗಿ ಓದಿಕೊಂಡು ಒಂದು ಸಾರಿ ಬರೆದರೆ ಇನ್ನೂ ಉತ್ತಮವಾಗಿರುತ್ತದೆ.
4ನೆಯ ಪ್ರಶ್ನೆ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಇಲ್ಲಿ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ವ್ಯತ್ಯಾಸಗಳನ್ನು ತಾವು ಗಮನಿಸಿಕೊಂಡು ಈ ಉತ್ತರವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅವುಗಳನ್ನು ಬರೆದಿಟ್ಟುಕೊಂಡು ಓದಿದಾಗ ಆ ಇಬ್ಬರು ವ್ಯಕ್ತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ತಾವು ಗಮನಿಸಬಹುದು. ಐದು ಅಂಕದ 5ನೆಯ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು? ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಉತ್ತರ ತಮ್ಮ ಒಂದು ಡಿಸ್ಪ್ಲೇಯಲ್ಲಿ ಕಾಣ್ತಾ ಇದೆ. ಸೊ ಅದನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ. ಐದು ಅಂಕದ 6ನೆಯ ಪ್ರಶ್ನೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಕೂಡ ಅತಿ ಹೆಚ್ಚು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಅದರ ಸಂಕ್ಷಿಪ್ತ ಉತ್ತರವನ್ನು ತಾವು ಗಮನಿಸ್ತಾ ಇದ್ದೀರಾ.
ಏಳನೆಯ ಪ್ರಶ್ನೆ, ವೈವಿಧ್ಯತೆಯಲ್ಲಿ ಏಕತೆ, ಭಾರತದ ಪ್ರಮುಖ ಲಕ್ಷಣ ವಿವರಿಸಿ. ಎಂಟನೆಯ ಪ್ರಶ್ನೆ, ಭಾರತದ ಇತಿಹಾಸದ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಒಂಬತ್ತನೆಯ ಪ್ರಶ್ನೆ, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳಾವವು?
ಪ್ರಶ್ನೆ 10. ಅಮೋಘ ವರ್ಷನ ಸಾಧನೆಗಳನ್ನು ವಿವರಿಸಿ. ಪ್ರಶ್ನೆ 11. ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ಈ ಒಂದು ಕದನಕ್ಕೆ ರಕ್ಕಸ ತಂಗಡಗಿ ಕದನ ಅಂತೇಳಿ ಕೂಡ ಕರೆಯುತ್ತಾರೆ. ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ 5 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೀರಿ. ಇನ್ನು ಅತಿ ಹೆಚ್ಚು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದಂಥ 10 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ಕಂಡು ಬಂದಿವೆ. ಮೊದಲನೆಯ ಪ್ರಶ್ನೆ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಈ ಪ್ರಶ್ನೆಯನ್ನು ಹೆಚ್ಚಿನ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ.
ಎರಡನೆಯ ಪ್ರಶ್ನೆ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಮೂರನೆಯ ಪ್ರಶ್ನೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ಸೊ ಈ ಪ್ರಶ್ನೆಯನ್ನು ಕೂಡ ಪದೇ ಪದೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ನಾಲ್ಕನೆಯ ಪ್ರಶ್ನೆ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ಬರೆಯಿರಿ. ಪ್ರಶ್ನೆ 5 ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ಒಂದು ವಿವರಣೆ ಬರೆಯಿರಿ. ಪ್ರಶ್ನೆ 6 ಮಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ಬರೆಯಿರಿ. ಈ ಪ್ರಶ್ನೆಯನ್ನು ಕೂಡ ಪದೇ ಪದೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಪ್ರಶ್ನೆ 7 ಅಕ್ಬರನ ಸಾಧನೆಗಳನ್ನು ವಿವರಿಸಿ. ಪ್ರಶ್ನೆ 8 ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ. ಈ ಪ್ರಶ್ನೆಯನ್ನು ಕೂಡ ಪದೇ ಪದೇ ಕೇಳಲಾಗಿದೆ. ಪ್ರಶ್ನೆ 9 ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದೆ ಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಎಲ್ಲರೂ ಉತ್ತಮವಾದ ಅಂಕಗಳನ್ನು ಪಡೆದುಕೊಂಡು ದೇಶಕ್ಕೆ ಉತ್ತಮವಾದ ಭವಿಷ್ಯವನ್ನು ನಿರ್ಮಿಸಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೊನೆಯ ಮಾತು, ಇತಿಹಾಸ ಓದುವುದರ ಜೊತೆಗೆ ಇತಿಹಾಸ ನಿರ್ಮಿಸಿ. ಎಂ ಬಿ ಬಡಿಗೇರ್, ಇತಿಹಾಸ ಉಪನ್ಯಾಸಕರು. ನಿರಂತರ ವಿಡಿಯೋಗಳಿಗಾಗಿ ಎಂ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನನ್ನ ಇಮೇಲ್ ID badgeermahi666@gmail.com. ಥ್ಯಾಂಕ್ ಯು.